ಪಾರ್ವತಾಪತಿ ಹರ ಹರ ಮಹಾದೇವ. ಆದಿಶಕ್ತಿ ಪಾದಾರವಿಂದಗಳೇ ಎಲ್ಲ ಶರಣ ಬಂಧುಗಳಲ್ಲಿ ಶರಣಾರ್ಥಿಗಳು. ಇಂದಿನ ಕಥೆಯಲ್ಲಿ ಮಹಿಷಾಸುರನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಚಕ್ಷುರ ಅಂತಕ್ಕಂಥವನು ದಂಡೆತ್ತಿ ಬಂದು ಜಗನ್ಮಾತೆ ಆಗಿರ್ತಕ್ಕಂಥ ದೇವಿ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ದೇನೆ. ಎಲ್ಲ ಅಸ್ತ್ರಗಳು ಮುಕ್ತಾಯವಾಗಿವೆ. ದೇವಿಯ ಮೇಲೆ ನಾರಾಯಣ ಅಸ್ತ್ರ ಅಂತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಅಸ್ತ್ರವನ್ನು ಬಿಡ್ತಾ ಇದ್ದಾನೆ. ಇದು ಜಗತ್ತನ್ನೇ ಸುಟ್ಟು ಭಸ್ಮ ಮಾಡಿ ದೇವತೆಗಳನ್ನು ಕೂಡ ಸುಡುತ್ತೆ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದ ಆ ಚಕ್ಷುರನಿಗೆ ಒಂದು ಆಶ್ಚರ್ಯ ಏನು ಅಂದರೆ, ಆ ಅಸ್ತ್ರವನ್ನು ಬಿಡ್ತಲೇ ಸೀದಾ ಬಂದು ಆ ದೇವಿಯ ಬಾಯಿಯೊಳಗೆ ಬೀಳ್ತದೆ. ದೇವಿ ಆ ವಸ್ತ್ರವನ್ನು ನುಂಗಿ ಎಲ್ಲರೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡ್ತಾರೆ. ಅವನಿಗೆ ಏನು ಇದು, ಯಾವ ಹೆಣ್ಣು, ಯಾವ ಸೀಮೆಯ ಹೆಣ್ಣು, ಏನೋ ಇದು ಗೊತ್ತಿಲ್ವಲ್ಲ ಅಂತೇಳಿ ರಾಕ್ಷಸರ ಗುಂಪಿಗೆಲ್ಲ ಹೇಳ್ತಾ ಇದ್ದಾನೆ. ಮತ್ತೆ ಆಗಿರ್ತಕ್ಕಂಥ ತಾಯಿಯನ್ನು ಏನೆಂಬುದಾಗಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ನೀನು ಯಾರು? ನಮ್ಮ ಸೈನ್ಯವನ್ನ ಯಾಕೆ ಕೊಲ್ತಾ ಇದೆಯೇ ನೀನು? ಏನು ಕಾರಣ? ನಿನಗೂ ದೇವತೆಗಳಿಗೂ ಹರಿಹರರಿಗೂ ಸಂಬಂಧಗಳೇನು? ಸತ್ಯವಾಗಿ ನೀನು ಬಹಳ ಶೂರಳಿರುವೆ. ಸ್ತ್ರೀರತ್ನವೇ ನಿಮ್ಮನ್ನು ಮೆಚ್ಚಿದೆ. ನಿನ್ನನ್ನು ಕೊಲ್ಲುವುದಿಲ್ಲ, ಪ್ರಾಣವನ್ನು ದಾನ ಕೊಡ್ತಾ ಇದ್ದೇನೆ, ಹೋಗು ಹಿಂದಕ್ಕೆ ಎಂಬುದಾಗಿ ಆ ದೇವಿಯನ್ನು ಕೇಳ್ತಾ ಇದ್ದಾನೆ. ತಾಯಿ ಏನು ಹೇಳ್ತಾ ಅವರೇ, ಕೇಳು, ನನ್ನನ್ನು ಜಗತ್ತಿಗೆ ಒಡೆಯಲೆಂದೇ ಹರಿಹರರು ಮೊದಲಾಗಿ ಬಯಸುವರು. ಭಕ್ತಿಯಿಂದ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವೇನೋ. ದುಷ್ಟರನ್ನು ಸಂಹಾರ ಮಾಡುವುದೇ ನನ್ನ ಕೆಲಸ. ಹೆಚ್ಚು ಹೇಳುವುದೇನಿದೆ, ದುಷ್ಟ ಕೇಳು ಎಂಬುದಾಗಿ ಏನೆಂಬುದಾಗಿ ಹೇಳ್ತಾ ಇದ್ರು ತಾಯಿ. ನನ್ನ ನಾಮವು ಶಾಂಭವಿ ಎಂಬುದಾಗಿದೆ. ನನ್ನ ಇಚ್ಛೆಯಿಂದ, ಲೀಲೆಯಿಂದ, ನನ್ನ ರೂಪು ನೋಟಗಳಿಂದ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳು ಆಗುವು. ದೇವತೆಗಳು ನನ್ನನ್ನು ತಂದಿರುವರು. ಇನ್ನು ನಿಮ್ಮನ್ನು ಕೊಲ್ಲದೆ ಹೋಗುವುದಿಲ್ಲ, ಬಿಡುವುದಿಲ್ಲ. ಇನ್ನು ಮಾತು ಮುಗಿಯಿತು ಎನ್ನುತ್ತಾ ಆ ರಾಕ್ಷಸರನ್ನು ಯಾವ ರೀತಿಯಾಗಿ ಅಸ್ತ್ರವನ್ನು ಹೂಡ್ತಾ ಇದ್ದಾರೆ. ಜಗದೊಡೆಯಲೇ, ನೀನು ಸುಳ್ಳನ್ನು ಹೇಳ್ತಾ ಇದ್ದೀಯಾ? ವಿಚಾರಿಸಲು ಜಗತ್ತಿನ ದುಷ್ಟರ ಶಿಕ್ಷೆಗೂ ಶಿಷ್ಟರ ರಕ್ಷಣೆಗೂ ಮಹಿಷಾಸುರನ ಹೊರತು ಬೇರೆ ದೇವರಿಲ್ಲ. ನಾವೇ ಒಡೆಯರು. ರಸಿಲೋಮ ಮೊದಲಾಗಿ ಭಯಂಕರ
ಶೂರರ ಜೀವವನ್ನು ಉಗುಳು ಎನ್ನುತ್ತಾ ಕೂಡಲೇ ಆ ಶಾಂಭವಿಯ ಮುಖಕ್ಕೆ ಬಾಣದ ಮಳೆಯನ್ನು ಯಾವ ರೀತಿಯಾಗಿ ಸುರಿಸ್ತಾ ಇದ್ದಾನೆ. ಜಗನ್ಮಾತೆಯಾಗಿರ್ತಕ್ಕಂಥ ತಾಯಿ ಬಾಣಗಳನ್ನು ಬಹಳವಾಗಿ ಚೆಲ್ಲಿದರು. ಕುದುರೆ ಸಾರಥಿ ನಾಶವಾದರು. ರಥಿಕನ ಕಿರೀಟವು 100 ಚೂರಾಯಿತು. ತಲೆ ಹೊಡೆದು ಚೂರಾಯಿತು. ಬಿಲ್ಲು ಮುರಿದು ನಿಶಾನೆ ಹರಿದು ಚಿಕ್ಷುರನ ದೇಹದಲ್ಲಿ ಪರ್ವತದಲ್ಲಿ ಹರಿಯುವ ಝರಿಯಂತೆ ರಕ್ತವು ಧಾರಾಕಾರವಾಗಿ ಹರಿಯಲತ್ತಿತು. ಮತ್ತು ದೇವಿಯ ಬಾಣ ಗುಡಿದಾಗ ಆ ಚಿಕ್ಷುರ ಕಷ್ಟಪಟ್ಟು ಸಿಟ್ಟಿನಿಂದ ತುಟಿಯನ್ನು ಕಚ್ಚಿ ಕೈಯಲ್ಲಿ ಕತ್ತು ಡಾಲುಗಳನ್ನು ತೆಗೆದುಕೊಂಡು ಹಿಂದಾಗುವುದನ್ನು ಮುಂದಾಗುವುದನ್ನು ವಿವರಿಸದೆ ಬಾಣದ ಪೆಟ್ಟನ್ನು ತಡೆದುಕೊಳ್ಳುತ್ತಾ ಸಿಂಹವನ್ನು ಮೆಟ್ಟಿ ದೇವಿಯ ಹೊಡೆಯುವ ಕಿರೀಟದ ಮೇಲೆ ಆ ಗಲೆಯಿಂದ ಯಾವ ರೀತಿಯಾಗಿ ಹೊಡೆಯುತ್ತಿದ್ದಾನೆ. ರಕ್ಕಸನ ಕತ್ತಿಯನ್ನು ಕಡಿದಳು. ಚಿಕ್ಷುರನನ್ನು 100 ಬಾಣಗಳಿಂದ ತಪ್ಪದೆ ಹೊಡೆದಳು. ರಾಕ್ಷಸನು ಹಾರಿ ಆರ್ಭಟ ಮಾಡಿ ಶೂಲವನ್ನು ತೆಗೆದುಕೊಂಡು ದೇವಿಯ ಮೇಲೆ ತಿವಿದನು. ಆ ಪರದೇವಿ ಅದನ್ನು ತ್ರಿಶೂಲದಿಂದ ತುರುಗಿದಳು. ಕೂಡಲೇ ಹಸುರನು ಬಿಲ್ಲನ್ನು ಬಾಣವನ್ನು ತೆಗೆದು ಸುರಿಮಳೆಯನ್ನ ಸುರಿಸ್ತಾ ಇದ್ದಾನೆ. ಕೊಚ್ಚಿದಳು ಕಣೆಯಿಂದ ಗೋಗಣೆಗಳಲ್ಲಿ ಕರ್ಪುರನ, ಗೋಗಣೆಗಳಲ್ಲಿ ಕರ್ಪುರನ. ಚುಚ್ಚಿದಳು ಎಡಬಲದ ರಾಜನ ಬಚ್ಚಿ ಇಟ್ಟಳು ತಿರುಗದಂಬದಿ. ಹೆಚ್ಚಿದುದು ಕೋಪವದು ಚಿಕ್ಷುರನಾಗ ಕೇಳೆಂದ, ಚಿಕ್ಷುರನಾಗ ಕೇಳೆಂದ. ಪರಾಂಬೆಗೆ ಬಾಣಗಳು ಮುಚ್ಚಿದವು. ಆಶ್ಚರ್ಯವನ್ನು ಏನು ಹೇಳಲಿ, ಆ ದೇವಿಯು ಬಾಣಗಳಿಂದ ಅವುಗಳನ್ನು ಹಾರಿಸಿದಳು. ಕ್ರೂರ ಬಾಣಗಳಿಂದ ರಾಕ್ಷಸನನ್ನು ಚುಚ್ಚಿದಳು. ಎಡಬಲದ ರಾಜರನ್ನು ಕೊಂದಳು. ಆಗ ಚುಕ್ಷುರನಿಗೆ ಕೋಪವು ಹೆಚ್ಚಾಗಿ ಮತ್ತೆ ಏನು ಹೇಳ್ತಾ ಇದ್ದಾನೆ. ಮಾನಕೊಂಡಳು ಮಿಕ್ಕುತ್ತಿಗೆಯು ಮಾನಕೊಂಬೆನು ಎನ್ನುತ್ತ ಮಾಯವ. ತಾನು ಕವಿಸಿದ ಸುರಿದವವು ಹರಸಿಡಿಲ ಸಂಜಾತ, ಹರಸಿಡಿಲ ಸಂಜಾತ. ದಾನವರು ಜಟ್ಟಿಗರು ಋಗಸಿಂಹೇನು ಕೇಳಲಿ ಶರಭ ಸರ್ಪವು. ತಾನು ಮುತ್ತಿದವಾಗ ಪರದೇವತೆಗೆ ನಿಮಿಷದಲ್ಲಿ, ಪರದೇವತೆಗೆ ನಿಮಿಷದಲ್ಲಿ. ಈ ಹೆಂಗಸು ನನ್ನ ಮರ್ಯಾದೆಯನ್ನ ತೆಗೆದುಕೊಳ್ಳಲು, ಈಕೆಯ ಮರ್ಯಾದೆಯನ್ನು ತೆಗೆದುಕೊಳ್ಳದೆ ಬಿಡುವುದಿಲ್ಲ ಎಂಬುದಾಗಿ ಇಂದ್ರಜಾಲ ಅಂತಕ್ಕಂಥ ಒಂದು ಬಾಣವನ್ನು ತೆಗೆದು ಲೆಕ್ಕವಿಲ್ಲದಷ್ಟು ಭಯಂಕರ ಸಿಡಿಲುಗಳನ್ನು ಸುರಿಸಿದನು. ರಾಕ್ಷಸರು ಕುಸ್ತಿಯಾಡುವವರು
ತೋಳ ಸಿಂಹಗಳನ್ನು ಕೊಲ್ಲುವ ಶರಭ ಸರ್ಪಾದಿಗಳು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಪರದೇವತೆಗೆ ಮುಚ್ಚಿದ್ದವು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು. ಬಾಳ ಕತ್ತಲೆ ಮುಚ್ಚುತ್ತಿದ್ದ ಮೇಲೆ ಮಳೆ ಸುರಿಯಲಿಕ್ಕೆ ಬರುವಿರು. ಗಾಳಿ ಬೀಸುತ್ತಲಿತ್ತು, ತಳ ತಳ ಮಿಂಚುತ್ತಿರುತ್ತಿತ್ತು, ಮಿಂಚುತ್ತಿರುತ್ತಿತ್ತು. ಹೊಡೆವ ಸಿಡಲಿನ ಗಾಳಿಯದು ಬಹಳಿತ್ತು ಅಸುರರ ಮೇಲ ಕರೆಯುತ್ತಲಿತ್ತು ಈ ಪರಿಯಲಿ ಪರಾಮರಿಗೆ, ಪರಿಯಲಿ ಪರಾಮರಿಗೆ. ಆ ಬಾಣದಿಂದ ಏನಾಯ್ತು, ಬಹಳ ಕತ್ತಲೆ ಮುಚ್ತಾ ಇತ್ತು, ಮಳೆ ಭಯಂಕರವಾಗಿ ಸುರಿತಾ ಇತ್ತು, ಭಯಂಕರ ಬಿರುಗಾಳಿ ಬೀಸ್ತಾ ಇತ್ತು, ಮಿಂಚು ಹೊಳೆಯುತ್ತಾ ಇತ್ತು, ಮೇಲೆ ಹೊಳೆಯುವ ಸಿಡಿಲಿನ ಮುಕ್ತಿಗೆ ಬಹಳವಿತ್ತು. ಇದೇ ರೀತಿ ಆ ಪರಾಮರಿಗೆ ರಾಕ್ಷಸರ ಸೊಂಗು ಹೋಗು ಮುಟ್ಟುತ್ತಾ ಇರ್ತಿತ್ತು. ಮತ್ತೇನಾಯ್ತು, ಏರಿದನು ಮಹಾರಥವ ಚಕ್ಷುರ ತೋರಿ ಬಿಂಬಾಗಮನಿಯ ಸೆವನು. ಆರುವನು ಬಲದಲ್ಲಿ ಎಡದಲ್ಲಿ ಸುರಿವ ಕೋರ್ಗಣೆಯ, ಸುರಿವ ಕೋರ್ಗಣೆಯ. ತೋರುವನು ನೆಲದಲ್ಲಿ ನಭದಲ್ಲಿ ಚೀರುವನು ಬಹುಸರಳ ಸರಿಮಳೆ. ಧಾರೆ ಇಳಿದವು ಆ ಪರಾಂಬೆಯ ಮೇಲೆ ಕೇಳೆಂದ, ಮೇಲೆ ಕೇಳೆಂದ. ಆ ಚುಚ್ಚುರನು ದೊಡ್ಡ ರಥವನ್ನು ಹತ್ತಿದನು. ಹಿಂದೆ ತೋರಿ ಮುಂದೆ ಶೋಭಿಸುವನು, ಬಲದಲ್ಲಿ ಹಾರಿ ಎಡದಲ್ಲಿ ಹಲವಾದ ಬಾಣಗಳನ್ನು ಸುರಿಸುವನು. ನೆಲದಲ್ಲಿ ತೋರಿ ಆಕಾಶದಲ್ಲಿ ಚೀರುವನು. ಆ ದೇವತೆಯ ಮೇಲೆ ಬಹಳ ಬಾಣಗಳನ್ನು ಜಡಿಮಳೆಯು ಧಾರಾಕಾರವಾಗಿ ಇಳಿಯುವಂತೆ ಬಾಣಗಳನ್ನು ಸುರಿಸ್ತಾ ಇದ್ದ. ಮತ್ತೆ ವೃಷಭ ಕೇಳು ಪರಾಂಬೆ ತಾನೇ ಅಸಮ ಮಾಯೆಯು ಆಕೆಗುಂಡೆ. ಸಿಯ ತೋರಿಗೆ ಸಕಲ ಜಗ ಪರದೇವಿ ಮಾಯವನೋ, ಪರದೇವಿ ಮಾಯವನೋ. ಹಸಿದರು ಆ ಮಾಯೆ ನಿಮಿಷಕ್ಕೆ ಅಸುರ ಬಯಲಿಗೆ ಬಿದ್ದ ದೇವಿಯ. ವಿಷಿಕದಲ್ಲಿ ಧನು ಹಯವು ಧ್ವಜ ತಾನು ನುರಿದವು ಎಂದ, ನುರಿದವು ಎಂದ. ಬಸವೇಶ್ವರನೇ ಕೇಳು, ಆ ಪರಾಮೆಯ ಮೇಲಾಗಿರ್ತಕ್ಕಂಥ ಮಾಯೆಯು ಆಗಬಾರದನ್ನು ಆಗುವ ಸಾಮರ್ಥ್ಯವುಳ್ಳವರು. ಹಾಗೆಯೇ ಸುಳ್ಳು ತೋರಿಕೆಯುಂಟೆ. ಸಕಲ ಜಗತ್ತು ಪರದೇವತೆಯಿಂದಾದ ತೋರಿಕೆಯು ನಿಮಿಷದಲ್ಲಿ ಸುಳ್ಳು ತೋರಿಕೆ ಇಲ್ಲದಂತಾಯಿತು. ರಾಕ್ಷಸ ಬಯಲಿಗೆ ಬಿದ್ದನು. ದೇವಿಯು ಕ್ರೂರವಾದ ಬಾಣಗಳಿಂದ ಅವನ ಬಿಲ್ಲು ಕುದುರೆ ನಿಶಾನೆಗಳನ್ನು ನಾಶ ಮಾಡಿದರು ಎಂಬುದಾಗಿ ಹೇಳ್ತಾ ಇದ್ರು. ಹಿಡಿಯುತ್ತಲ ಸಚಿವ ಮಹವು ಧಡದಿ ತೊಡಗಿದ ಶೂಲ ರಥದಿ. ಒಡನೆ ತುಂಬಿಕ್ಕಿದನು ತಾಗಿದ ಸಿಂಹ ಗಡಿವಣವ, ಸಿಂಹ ಗಡಿವಣವ. ಹಿಡಿದು ತಿವಿದನು ದೇವಿಯುರದಿ ಕಡೆಗಡಿದಳಾಕ್ಷಣದಿ ಶೂಲವ. ಒಡನೆ ತಿವಿದಳು ಶಿವನ ತ್ರಿಶೂಲದಲ್ಲಿ ಕೇಳೆಂದ, ತ್ರಿಶೂಲದಲ್ಲಿ ಕೇಳೆಂದ. ಆ ಚುಚ್ಚುರ ಮುಖ್ಯಮಂತ್ರಿಯು ಬಹ ಭಯಂಕರ ಶೂಲವನ್ನು ತೆಗೆದುಕೊಂಡು ಕೂಡಲೇ ರಥದಿಂದ ಹಾರಿ ಸಿಂಹದ ಕಡಿವಾಣವನ್ನು ಹಿಡಿದು ದೇವಿಯ ಎದೆಗೆ ತಿವಿದನು. ಆ ದೇವಿಯು ಕೂಡಲೇ ಆ ಶೂಲವನ್ನು ಕೆಳಗೆ ಬೀಳಿಸಿ ಶಿವನ ತ್ರಿಶೂಲದಿಂದ ಅವನನ್ನು ತಿವಿದು ನಾಶವನ್ನು ಹೊಂದಿಸ್ತಾ ಇದ್ದಾಳೆ. ಮತ್ತೆ ಶೂಲವೆದೆಯಲ್ಲಿ ನಾಟನ ಸುರನು ಮೋಲು ಗುಡಿಸಿದ ಧರಣಿ ಮೇಲೆಯೋ. ಕಾಲವಾದುದ ಕಂಡರವನ ಬಲದ ಸೈನಿಕರು, ಬಲದ ಸೈನಿಕರು. ಆಲಿಗಳ ನೀರಿಳಿಪುದಲ್ಲಿ ಬಲಗಾಲ ಮರುಗಿತು ಕೋಪದಲ್ಲಿ ಹಿಡಿ. ಬಾಲೆಯನು ಎಂದೆನುತ ಮುಪ್ಪಿದು ಆಗ ಸಚಿವ ಬಲ, ಆಗ ಸಚಿವ ಬಲ. ಶೂಲವು ಎದೆಯಲ್ಲಿ ನಾಟಲು ಆ ಚುಚ್ಚುರ ಭೂಮಿಯಲ್ಲಿ ಬಿದ್ದನು. ಅವನ ಪ್ರಾಣ ಬಿಟ್ಟಿದ್ದನ್ನು ನೋಡಿ ಅವನ ಬಲವು
ಕಣ್ಣೀರು ಸುರಿಸುತ್ತಾ ದುಃಖವನ್ನು ಹೊಲಿತು ಮಂತ್ರಿಯ ಬಲವು ಸಿಟ್ಟಿನಿಂದ ಆಕೆಯನ್ನು ಹಿಡಿಯಿರಿ ಎನ್ನುತ್ತಾ ಮತ್ತೆ ಮುಟ್ಟಿದರು. ಖಡ್ಗದಲ್ಲಿ ಕಾಮರೂಪದಲ್ಲಿರ್ತಕ್ಕಂಥ ಚುಚ್ಚುರನನ್ನು ಸಗುಣ ಸಂತತಿಯನ್ನು ಆಗಮ ನಿಗಮ ವಿಧಿಯನ್ನು ತಪ್ಪದೆ ಸಿದ್ಧಿಗಳನ್ನು ಜಗದ ಪೂಜ್ಯತೆಯನ್ನು ಮುಂದೆ ಆಗುವ ಶಿವಭಾವನೆಯನ್ನು ಕೆಡಿಸುವುದರಿಂದ ಇವನನ್ನು ಬಲತ್ಕರಿಸಿ ಜಯಿಸಬೇಕು. ಜಯಿಸುವ ರೀತಿ ಸಾತ್ವಿಕ ಆಹಾರವನ್ನಷ್ಟೇ ವಿಧಿಯಿಂದ ಸೇವಿಸುತ್ತಾ ಜಗತ್ತಿನ ಸ್ತ್ರೀಯರನ್ನು ಮನಸ್ಸು, ನೇತ್ರ, ಮಾತು, ಶರೀರ, ಇಂದ್ರಿಯಗಳಿಂದ ಮುಟ್ಟುತ್ತಿರುವ ಬ್ರಹ್ಮಚರ್ಯದಿಂದ ಜಯಿಸತಕ್ಕದ್ದು ಮತ್ತು ಜಗತ್ತಿನ ಸ್ತ್ರೀಯರೆಲ್ಲ ಜಗದಂಗೆ ಸಮಾನ ಪೂಜ್ಯರೆಂಬುದಾಗಿ ತಿಳಿಯಬೇಕು. ಅಥವಾ ಅವರನ್ನು ತಮ್ಮ ಅಕ್ಕ, ತಂಗಿ, ತಾಯಿಯರೆಂಬುದಾಗಿ ಭಾವಿಸಿ ಅವರೊಡನೆ ಸದಾ ಹೋಗ ಅಂತ ನಡೆದುಕೊಳ್ಳಬೇಕು. ತಾಯಿಯಲ್ಲಿ ಯಾವ ರೀತಿಯಾಗಿ ಕಾಮವಾಸನೆ ಹುಟ್ಟುವುದಿಲ್ಲವೋ ಪರಸ್ಪರಲ್ಲಿ ಕಾಮವಾಸನೆ ಹುಟ್ಟಲಾರದು. ರಾಮ ಇದ್ದಲ್ಲಿ ಕಾಮ ಇದ್ದಲ್ಲಿ ರಾಮನಿರನು. ಆದ ಕಾರಣ ಕಾಮ ಹುಟ್ಟಿಸಿದಾಗ ರಾಮ ಶಿವ ಎಂಬ ನಾಮವನ್ನು ಉಚ್ಚರಿಸಲು ಕಾಮವು ಸುಧಲ್ಪಡುವುದು ಎಂಬುದಾಗಿ ಅಂತರಂಗದ ವಿಚಾರವನ್ನು ಹೇಳ್ತಾ ಮತ್ತೆ ಖಡ್ಗದಲ್ಲಿ ಕೆಲ ಕಡಿದಲಾಗು ಖಡದ ಕದೆಯಲ್ಲಿ ಕೆಲವು ಹೊಯ್ದಳು ಹಿಡಿದ ಮುಸುಲದ ಲಪ್ಪಳಿಸಿದಳು ಕೆಲವು ವಜ್ರದಲ್ಲಿ ಹೊಡೆದಲೈ ಕೆಲ ಚಕ್ರದಿಂದಲಿ ಕೊಡುಸಿದಳು ಕೆಲವಿಂದು ನೈತ್ಯರ ಕಡಿದುದು ಕಡಿಯ ಮಾಡಿದಳು ರಣದಗಲ ಮಹಾಲಕ್ಷ್ಮೀ ಮಹಾಲಕ್ಷ್ಮಿಯು ಕೆಲವರನ್ನು ಕತ್ತಿಯಿಂದ, ಭಯಂಕರ ಗದೆಯಿಂದ, ಒನಕೆ, ವಜ್ರ, ಚಕ್ರಾಯುಧಗಳಿಂದ ರಣಭೂಮಿಯಲ್ಲಿ ರಾಕ್ಷಸರನ್ನು ಎಲ್ಲ ಸೈನ್ಯವನ್ನು ಕಡಿದು ತುಂಡು ತುಂಡು ಮಾಡಿದ್ದಾಳೆ. ಮತ್ತೆ ಶಿಕ್ಷಣ ಏನ್ ಮಾಡ್ತಾ ಇದ್ದಾನೆ? ಹೊರಗಿದನು ರಣದೊಳಗೆ ಚಕ್ಷುರ ಮರಣವಾದ ಸ್ಥಳದಲ್ಲೆಡಬಲ ಹೊರಗಿದರು ಸಹಸ್ರ ಶೋಣಿಯ ದೊರೆಗಳೆಂಬೆಟ್ಟು ಹೊರಗಿದುದು ಬಲವಾರು ಬಲ್ಲರು ಬಲಿವದಲ್ಲಿ ಮಹರತ್ನಗಳಿಗಳು ಮರುಳುಗಳು ಕುಣಿದಾಡುತ್ತಿದ್ದವು ದೇವಿ ಹರಸುತ್ತಲೀ ಆ ರಣಭೂಮಿಯಲ್ಲಿ ಚುಚ್ಚುರ ಮರಣದ ಸ್ಥಳದಲ್ಲಿ ಎಡಬಲ ಸಾವಿರಾರು ಮರಿಗಳು ಬಂದರು. ಆ ಮಡಿದ ಸೈನ್ಯವನ್ನು ಯಾರು ಲೆಕ್ಕ ಮಾಡ್ತಕ್ಕಂಥವರು? ದೊಡ್ಡ ರಕ್ತದ ನದಿಗಳು ಘೋರವಾಗಿ ಹರಿತಾ ಇದ್ದು ಭೂತಗಳು ದೇವಿಯನ್ನು ಹೊರಡುತ್ತಾ ಹುಂಜಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೆಂಬುದಾಗಿ ಶಿವನು ಬಸವೇಶ್ವರನಿಗೆ ಹೇಳ್ತಾ ಇದ್ರು. ಮತ್ತು ಶಿಕ್ಷುರನು ತಾನಿಂದು ಸಾಯಲಿ ಕಾಕ್ಷಣದಲ ನಿರ್ಜರರು ತಮ್ಮ ಕ್ಷಿಯಿಂದಲಿ ಕಂಡು ಶಿಕ್ಷುರ ನಳಿದನೆ ಎಂದು ರಕ್ಷಗಳೇ ಸುಜನೈಕ ಬಂಧುವೆ ಶಿಕ್ಷಗಳೇ ದುರ್ಜನರನೆಂದ ದೀಕ್ಷೆಯಲ್ಲಿ ನೆನೆದರು ಚಿದಾನಂದಾತ್ಮ ಗುರುವರನ ಶಿಕ್ಷನು ಹೀಗೆ ಸಾಯಲು ಅದೇ ಕ್ಷಣದಲ್ಲಿ ದೇವತೆಗಳು ತಮ್ಮ ಕಣ್ಣುಗಳಿಂದ ನೋಡಿ ಶಿಕ್ಷು ನಾಶವಾದನೇ ಎಂದು ತಮ್ಮ ಬಯಕೆಯ ಈಡೇರಿದಂತಾಯಿತು ಎಂಬುದಾಗಿ ಚಿದಾನಂದ ಸ್ವರೂಪ ಗುರುವನ್ನ ಸ್ತುತಿಸಿದರು. ಇತಿ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯ ಚರಣ ಪದ್ಮತ್ರೇವ ಶ್ರೀ ಚಿದಾನಂದವಭೂತ ವಿರಚಿತ ಪಾರ್ವತಿ ಮಹಾತ್ಮೆಯಲ್ಲಿ ಚಕ್ಷುರ ವಧೋನಾಮ ಷಟ್ವಧ್ಯಾಯ ಸಂಪೂರ್ಣವಾಯಿತು ಎಂಬಲ್ಲಿಗೆ ಮಂಗಳವನ್ನು ಮಾಡ್ತಾ ಇವತ್ತಿನ ಕಥೆಯನ್ನು ಮುಕ್ತಾಯ ಮಾಡ್ತಾ ಇದ್ರು ಎಂಬುದಾಗಿ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳೊಂದಿಗೆ ಮಂಗಳವನ್ನು ಪಾಡೋಣ ಅಂತ ಜ್ಞಾಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಜ್ಞಾಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಗುರುವಿನ ಅನುಗೂಡಿ ಭಕ್ತಿಯಲಿ ಯೋಗಿನ ಗುರುವಿನ ಅನುಗೂಡಿ ಭಕ್ತಿಯಲಿ ಜನನ ಮರಣ
ಪಾರ್ವತಾಪತಿ ಹರ ಹರ